ಕುರಿತು ಸಿಎಂ ಸಿದ್ದರಾಮಯ್ಯನವರು ರಾಜಕೀಯ ಗೂಗ್ಲಿಯನ್ನ ಬಿಟ್ರ ಅನ್ನುವಂತಹ ಪ್ರಶ್ನೆಯೂ ಕೂಡ ಈಗ ಚರ್ಚೆ ಆಗ್ತಾ ಇದೆ. ಪೂರ್ಣಾವಧಿ ಸಿಎಂ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಸಿಎಂ 50-50 ಪವರ್ ಶೇರಿಂಗ್ ವಿಚಾರವನ್ನ ಅಲ್ಲಗೆಳೆದಿದ್ದಾರೆ, ತಳ್ಳಿ ಹಾಕಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿ, ಡಿಸೆಂಬರ್ ಡಿ ಫ್ಯಾಕ್ಟರ್ಗೂ ಕೂಡ ಗುನ್ನ ಇಟ್ಟಿದ್ದಾರೆ. ಈ ಮೂಲಕವಾಗಿ ಅಸಲಿ ಆಟಕ್ಕೆ ಇಳಿದೇ ಬಿಟ್ರ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು ಅನ್ನುವಂತಹ ಪ್ರಶ್ನೆಯೂ ಕೂಡ ಇಲ್ಲಿ ಚರ್ಚೆಗೆ ಆಸ್ಪದ ಮಾಡಿಕೊಟ್ಟಿದೆ. ಡಿಕೆಗೆ ರಾಜಕೀಯ ಹೊಡೆತ ಕೊಟ್ಟೇ ಬಿಟ್ರ ಸಿಎಂ ಸಿದ್ದರಾಮಯ್ಯನವರು, ಅದಕ್ಕೆ ದೆಹಲಿಗೆ ಹೋಗಿಯೇ ಆ ಅಸ್ತ್ರವನ್ನ ಪ್ರಯೋಗಿಸಿದ್ರ? ಈಗ ಡಿಕೆ ಶಿವಕುಮಾರ್ ಅವರು ಏನು ಮಾಡ್ತಾರೆ ಅನ್ನೋದು ಸದ್ಯದ ಕುತೂಹಲ. 50-50 ಪವರ್ ಶೇರಿಂಗ್ ವಿಚಾರಕ್ಕೆ ಇಲ್ಲಿಯವರೆಗೂ ಕೂಡ ಯಾವುದೇ ಸ್ಪಷ್ಟ ಹೇಳಿಕೆಗಳನ್ನು ಕೊಡದೇ ಇದ್ದವರು ಇವತ್ತು ಅದನ್ನ ಸಾರಾಸಗಟಾಗಿ ಎಲ್ಲ ಗೊಂದಲಗಳನ್ನು ಬಗೆಹರಿಸೋ ಕೆಲಸವನ್ನು ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಯಾವ ರಾಷ್ಟ್ರೀಯ ಮಾಧ್ಯಮದ ಮುಂದೆ ಕುಳಿತು ಡಿಕೆ ಶಿವಕುಮಾರ್ ವಿ ಹ್ಯಾವ್ ಎ ಅಗ್ರಿಮೆಂಟ್ ಅಂತ ಹೇಳಿದ್ರು, ಈಗ ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರು ಕೂಡ ಅದೇ ದಾಳವನ್ನು ಉರುಳಿಸಿದ್ರ ರಾಷ್ಟ್ರೀಯ ಮಾಧ್ಯಮಗಳಿಗೆ ಈ ಹೇಳಿಕೆ ಕೊಡೋ ಮೂಲಕವಾಗಿ? ಈಗ ಎಲ್ಲೋ ಒಂದು ಕಡೆ ಹೋಗಿ ರಾಷ್ಟ್ರೀಯ ಮಾಧ್ಯಮಗಳ ಮುಂದೆಯೇ ಈ ರೀತಿ ಹೇಳಿಕೆಗಳು ಬರುತ್ತೆ ಅಂದರೆ ಈ ಮೆಸೇಜ್ ಕೇವಲ ಡಿ ಕೆ ಶಿವಕುಮಾರ್ಗಷ್ಟೇ ಅಲ್ಲ, ಅಂದರೆ ಸಿದ್ದರಾಮಯ್ಯ ಕೊಡುವಂಥ ಮೆಸೇಜ್ ಡಿ ಕೆ ಶಿವಕುಮಾರ್ಗಷ್ಟೇ ಅಲ್ಲ, ಹೈಕಮಾಂಡ್ಗೆ. ಜೊತೆಗೆ ಇದೇ ಡಿ ಕೆ ಶಿವಕುಮಾರ್ ಅವರು ಕೊಡುವಂಥ ಮೆಸೇಜ್ ಸಿದ್ದರಾಮಯ್ಯಗಷ್ಟೇ ಅಲ್ಲ, ಹೈಕಮಾಂಡ್ಗೆ ಅಂತ ಸ್ಪಷ್ಟವಾಗಿ ನಾವು ತಿಳ್ಕೊಬೇಕಾಗಿದೆ. ಪ್ರಮುಖವಾಗಿ ಸಿದ್ದರಾಮಯ್ಯನವರು ಡೆಲ್ಲಿಯಲ್ಲೇ ಹೋಗಿ ಡೆಲ್ಲಿಯಲ್ಲೇ ಕುಳಿತು ಡೆಲ್ಲಿಯ ಗೇಮನ್ನು ಚಾಲೂ ಮಾಡ್ದಂಗೆ ಕಾಣ್ತಾ ಇದೆ. ಅಂದರೆ ಒಟ್ಟೊಟ್ಟಿಗೆ ಡಿ ಕೆ ಶಿವಕುಮಾರ್ಗೂ ಮೆಸೇಜ್ ಪಾಸ್ ಆಗಬೇಕು, ಈ ಕಡೆ ಹೈಕಮಾಂಡ್ಗೂ ಕೂಡ ಮೆಸೇಜ್ ಪಾಸ್ ಆಗಬೇಕು. ಆ ರೀತಿಯಲ್ಲಿ ಸಿದ್ದರಾಮಯ್ಯವರ ಇವತ್ತಿನ ಹೇಳಿಕೆ ಸ್ಪಷ್ಟಪಡಿಸಿದಂತಿದೆ. ಯಾಕೆಂದರೆ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಒಂದು ಪವರ್ ಶೇರ್ ವಿಚಾರವನ್ನು ಅಲ್ಲಗೆಳೆದಿದ್ದಾರೆ. ಆ ರೀತಿ ಯಾವುದೇ ರೀತಿಯ ಫಾರ್ಮುಲಾ ಒಪ್ಪಂದ ಆಗೇ ಇಲ್ಲ ಅನ್ನೋದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಪರ ಕೆಲವರು ಮಾತನಾಡ್ತಾರೆ, ಅದು ಟೂ ಮಚ್ ಇಲ್ಲ, ಅಂದರೆ ಜಾಸ್ತಿ ಜನ ಇಲ್ಲ ಅನ್ನೋದನ್ನು ಕೂಡ ಒಂದು ರೀತಿಯಲ್ಲಿ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಶಾಸಕರು ನನ್ನ ಪರ ಇದ್ದಾರೆ ಅನ್ನೋದನ್ನು ಪರೋಕ್ಷವಾಗಿ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರು ಪ್ರಸ್ತಾಪಿಸಿದಂಗೆ ಕಾಣ್ತಾ ಇದೆ. ಹಾಗಾಗಿ ಭಾಳ ಚಾಣಾಕ್ಷತನದಿಂದ ಸಿದ್ದರಾಮಯ್ಯನವರು ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರ ಬೆನ್ನಲ್ಲೇ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ಕೂಡ ಶುರುವಾಗಿರ್ತಕ್ಕಂಥದ್ದು. ಅವರ ಆಪ್ತರು ಹೇಳಿಕೆಗಳನ್ನು ಸಡನ್ನಾಗಿ ಕೊಡ್ತಾರೆ, ಅವರ ಆಪ್ತರು ಒಟ್ಟಿಗೆ ಕೂತ್ಕೊಂಡು ಬೆಂಗಳೂರಿನಲ್ಲಿ ಚರ್ಚೆ ಮಾಡ್ತಾರೆ. ತದನಂತರ AICC ಒಂದು ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಒಂದು ರೀತಿಯಲ್ಲಿ ಭೇಟಿ ಮಾಡ್ತಾರೆ. ಹಾಗಾಗಿ ಕಾಂಗ್ರೆಸ್ನ ಒಳಗಡೆ ಏನೂ ಇಲ್ಲ ಅಂದಿದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಈಟಪ್ ಆಗೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಹಾಗಾಗಿ ಡೆಲ್ಲಿಯಲ್ಲೇ ಹೋಗಿ ಈ ರೀತಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕೂಡ ಕಾಂಗ್ರೆಸ್ನ ಒಳಗಡೆ ಮುಂದಿನ 2-3 ತಿಂಗಳ ಬಳಿಕ ದೊಡ್ಡ ಬಿರುಗಾಳಿ ಬೀಸುವಂತಹ ಸಾಧ್ಯತೆ ದಟ್ಟವಾಗಿದೆ ಅನ್ನೋದು ಕೂಡ ಸ್ಪಷ್ಟ. ಹಾಗಾಗಿ ಈ ಬಿರುಗಾಳಿಯನ್ನು ಕಾಂಗ್ರೆಸ್ನ ಹೈಕಮಾಂಡ್ ಯಾವ ರೀತಿ ಕಂಟ್ರೋಲ್ ಮಾಡುತ್ತೆ ಮತ್ತು ಈ ಬಿರುಗಾಳಿಗೆ ಯಾರು ಸಿಲುಕಿ ಒಂದು ರೀತಿಯಲ್ಲಿ ಯಾರನ್ನ ಬೀಸಾಡುತ್ತೆ ಕಾದು ನೋಡಬೇಕಾಗಿದೆ. ದಿವ್ಯಾ, ರೈಟ್ ರವೀಶ್, ಸಂಪರ್ಕದಲ್ಲಿ ಇನ್ನಷ್ಟು ಅಪ್ಡೇಟ್ಸ್ ಪಡ್ಕೊಳ್ತೀವಿ.